ಬ್ರೇಕಿಂಗ್ ನ್ಯೂಸ್. ಆಗಸ್ಟ್ 1ರಿಂದ ಬದಲಾಗಲಿವೆ 6 ನಿಯಮಗಳು. ಈ 6 ನಿಯಮಗಳು ನವೀಕರಣಗೊಂಡು ಆಗಸ್ಟ್ 1ರಿಂದಲೇ ಜಾರಿಗೆ ಬರಲಿವೆ. ಈ ನಿಯಮಗಳ ಬದಲಾವಣೆಗಳಿಂದ ನಿಮ್ಮ ತಿಂಗಳ ಖರ್ಚಿನ ಮೇಲೆ ಪರಿಣಾಮ ಬೀರೋದಂತೂ ಖಂಡಿತ. ಹೌದು, ಯುಪಿಐ ನಿಯಮಗಳಿಂದ ಹಿಡಿದು ಎಲ್ಪಿಜಿ ಸಿಲಿಂಡರ್ ಬೆಲೆ, ಎಸ್ಬಿಐ ಕ್ರೆಡಿಟ್ ಕಾರ್ಡ್ ಆಫರ್ಗಳು, ಬ್ಯಾಂಕ್ ರಜೆಗಳು ಮತ್ತು ವಿಮಾನ ಟಿಕೆಟ್ ದರಗಳವರೆಗೆ ಬದಲಾವಣೆಗಳಾಗಿದ್ದು, ಈ ಎಲ್ಲಾ ವಿಷಯಗಳು ಜನಸಾಮಾನ್ಯರು ತಿಳಿದುಕೊಳ್ಳಲೇಬೇಕು. ಬನ್ನಿ ಹಾಗಿದ್ರೆ ಎಲ್ಪಿಜಿ ಸಿಲಿಂಡರ್ ಬೆಲೆಯಲ್ಲಿ ಇಳಿಕೆಯಾಗುತ್ತಾ? ಇನ್ನು ನಾವು ದಿನನಿತ್ಯ ಬಳಸುವ ಯುಪಿಐ ಮೇಲೆ ಬದಲಾದ ನಿಯಮಗಳೇನು? ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನೀವು ಕೂಡ ಯುಪಿಐ ಪೇಮೆಂಟ್ ಮಾಡ್ತಾ ಇದ್ರೆ, ಅಂದ್ರೆ ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಅಂತಹ ಆಪ್ ಗಳನ್ನ ಯೂಸ್ ಮಾಡ್ತಾ ಇದ್ರೆ ಅಥವಾ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಅನ್ನ ಬಳಕೆ ಮಾಡ್ತಾ ಇದ್ರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹೌದು, ಆಗಸ್ಟ್ 1ರಿಂದ ಜಾರಿಗೆ ಬರುವ 6 ಪ್ರಮುಖ ವಿಷಯಗಳನ್ನ ನೋಡೋದಾದ್ರೆ, ಮೊದಲನೇದಾಗಿ ಯುಪಿಐ ವ್ಯವಸ್ಥೆಯ ನವೀಕೃತ ನಿಯಮಗಳು. ಹೌದು, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಯುಪಿಐ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಹಲವಾರು ಹೊಸ ನಿಯಮಗಳನ್ನು ಘೋಷಿಸಿದೆ. ಇವು ಡಿಜಿಟಲ್ ಪಾವತಿಗಳನ್ನು ಇನ್ನಷ್ಟು ಸುರಕ್ಷಿತ, ವೇಗವಾಗಿ ಮತ್ತು ಸ್ಥಿರಗೊಳಿಸುವ ಗುರಿಯನ್ನ ಹೊಂದಿವೆ. ಈ ನಿಯಮಗಳು ಆಗಸ್ಟ್ 1ರಿಂದಲೇ ಜಾರಿಗೆ ಬರಲಿವೆ. ಯುಪಿಐನಲ್ಲಿ ನವೀಕೃತಗೊಳಿಸುತ್ತಿರುವ ವಿಷಯಗಳು, ಮೊದಲನೇದಾಗಿ ಬ್ಯಾಲೆನ್ಸ್ ಚೆಕ್ ಮಿತಿ. ಹೌದು, ನಾವು ಪದೇ ಪದೇ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ತಾನೆ ಇರ್ತೀವಿ. ಅದಕ್ಕೆ ಈಗ ಮಿತಿಯನ್ನ ಹೇರಲಾಗಿದೆ. ಒಂದು ದಿನಕ್ಕೆ ಗರಿಷ್ಠ 50 ಬಾರಿ ಮಾತ್ರ ನೀವು ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡ್ಕೋಬಹುದು. ಇನ್ನು ಮೊಬೈಲ್ ಲಿಂಕ್ ಖಾತೆ ಪರಿಶೀಲನೆ. ಒಂದು ದಿನಕ್ಕೆ 25 ಬಾರಿ ಮಾತ್ರ ಮೊಬೈಲ್ ಸಂಖ್ಯೆಗೆ ಲಿಂಕ್ ಆಗಿರುವ ಬ್ಯಾಂಕ್ ಖಾತೆಗಳನ್ನ ಪರಿಶೀಲಿಸಬಹುದು. ಇನ್ನು ವಿಫಲ ವಹಿವಾಟು ಸ್ಥಿತಿ, ಅಂದ್ರೆ ಟ್ರಾನ್ಸಾಕ್ಷನ್ ಫೇಲ್ ಆಗಿರುತ್ತಲ್ಲ, ವಿಫಲವಾದ ವಹಿವಾಟಿನ ಸ್ಥಿತಿಯನ್ನ ಒಂದು ದಿನಕ್ಕೆ 3 ಬಾರಿ ಮಾತ್ರ ಚೆಕ್ ಮಾಡ್ಕೋಬಹುದು. ಪ್ರತಿ ಚೆಕ್ಗೆ 90 ಸೆಕೆಂಡ್ಗಳ ಅಂತರವಿರುತ್ತದೆ. ಅಂದ್ರೆ 1.5 ನಿಮಿಷದ ಅಂತರದಲ್ಲಿ ನೀವು 3 ಬಾರಿ ಮಾತ್ರ ಚೆಕ್ ಮಾಡ್ಕೋಬಹುದು. ಇನ್ನು ಆಟೋ ಪೇ ಸಮಯ ಸ್ಲಾಟ್ಗಳು. ನೆಟ್ಫ್ಲಿಕ್ಸ್, ಮ್ಯೂಚುವಲ್ ಫಂಡ್, ಸಿಪ್ ನಂತಹ ಮುಂತಾದ ಆಟೋ ಪೇ ವಹಿವಾಟುಗಳು ಕೇವಲ 3 ಸಮಯ ಸ್ಲಾಟ್ಗಳಲ್ಲಿ ಪ್ರಕ್ರಿಯೆಗೊಳ್ಳುತ್ತದೆ. ಬೆಳಗ್ಗೆ 10 ಗಂಟೆಗೆ ಮೊದಲು, ಮಧ್ಯಾಹ್ನ 1ರಿಂದ 5 ಗಂಟೆಯವರೆಗೆ ಮತ್ತು ರಾತ್ರಿ 9:30ರ ನಂತರ. ಈ ಎಲ್ಲಾ ಬದಲಾವಣೆಗಳು ಯುಪಿಐ ವ್ಯವಸ್ಥೆಯ ಮೇಲಿನ ಒತ್ತಡವನ್ನ ಕಡಿಮೆ ಮಾಡಲು ಮತ್ತು ವಹಿವಾಟುಗಳ ವೇಗವನ್ನ ಸುಧಾರಿಸಲು ಉದ್ದೇಶಿಸಿವೆ. ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಂತಾದ ಯುಪಿಐ ಆಪ್ಗಳ ಬಳಕೆದಾರರು ಈ ನಿಯಮಗಳನ್ನು ಗಮನದಲ್ಲಿಟ್ಟುಕೊಳ್ಳಲೇಬೇಕು. ಇನ್ನು ಎರಡನೇದಾಗಿ ಎಲ್ಪಿಜಿ, ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳಲ್ಲಿ ಬದಲಾವಣೆಗಳು. ಹೌದು, ಪ್ರತಿ ತಿಂಗಳಂತೆ ಆಗಸ್ಟ್ 1ರಂದು ಎಲ್ಪಿಜಿ ಅಂದ್ರೆ ಗೃಹ ಬಳಕೆ ಮತ್ತು ವಾಣಿಜ್ಯ ಸಿಲಿಂಡರ್ಗಳು, ಸಂಕುಚಿತ ನೈಸರ್ಗಿಕ ಅನಿಲ ಅಂದ್ರೆ ಸಿಎನ್ಜಿ ಮತ್ತು ಪೈಪ್ಲೈನ್ ನೈಸರ್ಗಿಕ ಅನಿಲ ಅಂದ್ರೆ ಪಿಎನ್ಜಿ ಬೆಲೆಗಳಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಜುಲೈ 1ರಂದು 19 ಕೆಜಿ ವಾಣಿಜ್ಯ ಎಲ್ಪಿಜಿ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿಗಳಷ್ಟು ಕಡಿಮೆ ಮಾಡಲಾಗಿತ್ತು. ಆದರೆ ಗೃಹ ಬಳಕೆ ಸಿಲಿಂಡರ್ನ ಬೆಲೆಯಲ್ಲಿ ಯಾವುದೇ ಬದಲಾವಣೆಯಾಗಿರಲಿಲ್ಲ. ಈ ಬಾರಿ ಗೃಹ ಬಳಕೆ ಸಿಲಿಂಡರ್ ಬೆಲೆಯಲ್ಲಿ ಕಡಿಮೆಯಾಗುವ ನಿರೀಕ್ಷೆ ಇದೆ. ಇದು ಗೃಹಿಣಿಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಸಿಎನ್ಜಿ ಮತ್ತು ಪಿಎನ್ಜಿ ಬೆಲೆಗಳು ಏಪ್ರಿಲ್ 2025ರಿಂದ ಬದಲಾಗಿಲ್ಲ. ಆದ್ರೆ ಆಗಸ್ಟ್ನಲ್ಲಿ ಇವುಗಳ ಬೆಲೆಯಲ್ಲೂ ಕೂಡ ಏರಿಳಿತವಾಗಬಹುದು. ಇನ್ನು ಮೂರನೆಯದಾಗಿ ಎಸ್ಬಿಐ ಕ್ರೆಡಿಟ್ ಕಾರ್ಡ್ನ ಉಚಿತ ವಿಮಾನ ಅಪಘಾತ ವಿಮಾ ರಕ್ಷಣೆಯನ್ನ ರದ್ದತಿ ಮಾಡಲಾಗಿದೆ. ಹೌದು, ಆಗಸ್ಟ್ 11, 2025ರಿಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಕೆಲವು ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಗಳಿಗೆ ಒದಗಿಸುತ್ತಿದ್ದ ಉಚಿತ ವಿಮಾನ ಅಪಘಾತ ವಿಮಾ ರಕ್ಷಣೆಯನ್ನ ಹಿಂಪಡೆಯಲಿದೆ. ಯುಕೋ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್, ಪಿಎಸ್ಬಿ, ಕರೂರು ವೈಶ್ಯ ಬ್ಯಾಂಕ್ ಮತ್ತು ಅಲ್ಹಾದಾ ಬ್ಯಾಂಕ್ನೊಂದಿಗಿನ ಎಲೈಟ್ ಮತ್ತು ಪ್ರೈಮ್ ಕಾರ್ಡ್ಗಳಲ್ಲಿ ಇಲ್ಲಿಯವರೆಗೂ 50 ಲಕ್ಷದಿಂದ 1 ಕೋಟಿ ರೂಪಾಯಿವರೆಗಿನ ವಿಮಾ ರಕ್ಷಣೆ ಲಭ್ಯವಿತ್ತು. ಈ ಸೌಲಭ್ಯ ರದ್ದಾಗುವುದರಿಂದ ಆಗಾಗ ಪ್ರಯಾಣಿಸುವ ಕಾರ್ಡ್ ಹೋಲ್ಡರ್ಗಳು ತಮ್ಮ ಪ್ರಯಾಣ ವಿಮೆಗಾಗಿ ಹೆಚ್ಚುವರಿ ವೆಚ್ಚವನ್ನ ಭರಿಸಬೇಕಾಗಬಹುದು. ತಮ್ಮ ಕಾರ್ಡ್ನ ವಿವರಗಳನ್ನು ಎಸ್ಬಿಐ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಗ್ರಾಹಕ ಸೇವೆಯ ಮೂಲಕ ಪರಿಶೀಲಿಸಲು ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಇನ್ನು ನಾಲ್ಕನೆಯದಾಗಿ ಬ್ಯಾಂಕ್ ರಜೆಗಳು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರತಿ ತಿಂಗಳು ಬ್ಯಾಂಕ್ ರಜೆಗಳ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತದೆ. ಇದರಲ್ಲಿ ಸ್ಥಳೀಯ ಹಬ್ಬಗಳು ಮತ್ತು ಪ್ರಾದೇಶಿಕ ಆಚರಣೆಗಳು ಕೂಡ ಸೇರಿವೆ. ಆಗಸ್ಟ್ 2025ರಲ್ಲಿ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಆಗಸ್ಟ್ 9 ಮತ್ತು 24 2ನೇ ಮತ್ತು 4ನೇ ಶನಿವಾರ ಹಾಗೂ ಎಲ್ಲ ಭಾನುವಾರಗಳು ರಜೆಗಳಾಗಿರುತ್ತವೆ. ರಜೆ ದಿನಗಳು ಪ್ರಾದೇಶಿಕವಾಗಿ ಬದಲಾಗಬಹುದು. ಆದ್ದರಿಂದ ಪಾವತಿ ವಿಳಂಬ ಅಥವಾ ಚೆಕ್ ಕ್ಲಿಯರೆನ್ಸ್ ಸಮಸ್ಯೆಗಳನ್ನು ತಪ್ಪಿಸಲು ತಿಂಗಳ ಆರಂಭದಲ್ಲಿ ಪ್ರಮುಖ ಬ್ಯಾಂಕಿಂಗ್ ಕೆಲಸಗಳನ್ನು ಪೂರ್ಣಗೊಳಿಸಲು ಸಲಹೆ ನೀಡಲಾಗುತ್ತದೆ. ಇನ್ನು 5ನೇದಾಗಿ ವಿಮಾನ ಟಿಕೆಟ್ ದರದಲ್ಲಿ ಏರಿಳಿತ. ವಿಮಾನ ಟರ್ಬೈನ್ ಇಂಧನ ಎಟಿಎಫ್ ಬೆಲೆಗಳನ್ನು ತೈಲ ಕಂಪನಿಗಳು ಪ್ರತಿ ತಿಂಗಳ ಮೊದಲ ದಿನವಾದ ಆಗಸ್ಟ್ 1ರಂದು ಪರಿಷ್ಕರಿಸುತ್ತವೆ.
ATF ಬೆಲೆ ಏರಿಕೆಯಾದರೆ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನ ಟಿಕೆಟ್ ದರಗಳು ಹೆಚ್ಚಾಗಬಹುದು. ಆಗಸ್ಟ್ನಲ್ಲಿ ಪ್ರಯಾಣ ಯೋಜಿಸುವವರು ಟಿಕೆಟ್ಗಳನ್ನು ಮುಂಚಿತವಾಗಿ ಬುಕ್ ಮಾಡುವ ಮೂಲಕ ಕೊನೆಯ ಕ್ಷಣದ ಬೆಲೆ ಏರಿಕೆಯನ್ನ ತಪ್ಪಿಸಬಹುದು. ಇನ್ನು 6ನೇದಾಗಿ ಇತರ ಹಣಕಾಸಿನ ಬದಲಾವಣೆಗಳು. ಹೌದು, ಚಾರ್ಜ್ ಬ್ಯಾಕ್ ನಿಯಮಗಳು. NPCI ಡಿಸೆಂಬರ್ 2024ರಲ್ಲಿ ಚಾರ್ಜ್ ಬ್ಯಾಕ್ ಮಿತಿಯನ್ನ ನಿಗದಿಪಡಿಸಿದೆ. ಇದರಲ್ಲಿ ಗ್ರಾಹಕರು 30 ದಿನಗಳಲ್ಲಿ 10 ಬಾರಿ ಮತ್ತು ಒಂದೇ ವ್ಯಕ್ತಿ ಸಂಸ್ಥೆಯೊಂದಿಗೆ 5 ಬಾರಿ ಚಾರ್ಜ್ ಬ್ಯಾಕ್ ಕ್ಲೈಮ್ ಮಾಡಬಹುದು. ಇದು ವಂಚನೆಯ ವಹಿವಾಟುಗಳನ್ನು ಕಡಿಮೆ ಮಾಡಲು ಸಹಾಯಕ ಮಾಡುತ್ತದೆ. ಇನ್ನು UPI ಸುರಕ್ಷತೆ. ಜೂನ್ 30, 2025ರಿಂದ UPI ಪಾವತಿಗಳ ಮೊದಲು ಫಲಾನುಭವಿಯ ಬ್ಯಾಂಕ್ನಲ್ಲಿ ನೋಂದಾಯಿತ ಹೆಸರನ್ನ ತೋರಿಸಲಾಗುತ್ತದೆ. ಇದು ವಂಚನೆಯನ್ನು ತಡೆಯಲಾಗುತ್ತದೆ. ನೋಡಿದ್ರಲ್ಲ, ಈ ಎಲ್ಲಾ ನಿಯಮಗಳಲ್ಲಿ ಬದಲಾವಣೆಯಾಗುತ್ತಿದ್ದು, ನೀವು ಕೂಡ ಈ ಮಾಹಿತಿಯನ್ನು ತಿಳಿದುಕೊಂಡಂತೆ ನಿಮ್ಮ ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ಈ ವಿಡಿಯೋನ ಶೇರ್ ಮಾಡುವ ಮೂಲಕ ಅವರಿಗೂ ಈ ಮಾಹಿತಿಯನ್ನ ತಲುಪಿಸಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಇನ್ನಿಂತ ಹೆಚ್ಚಿನ ಮಾಹಿತಿ ಮತ್ತು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.